ಇನ್ಸೈಡ್ ಸುದ್ದಿಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇನ್ಸೈಡ್ ಸುದ್ದಿಯಲ್ಲಿ ಸಾಕಷ್ಟು ವಿಚಾರಗಳಿದ್ದಾವೆ. ಬಹಳ ಮುಖ್ಯವಾಗಿ ಒಂದು ಕಡೆಯಲ್ಲಿ ಕಮಲ ಪಾಳ್ಯದಲ್ಲಿ ನಡೀತಾ ಇರುವಂತಹ ನಾಯಕರ ನಡುವಿನ ಆಂತರಿಕ ಗುದ್ದಾಟ ಯಾವ್ಯಾವ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಅನ್ನುವಂತಹ ಸುದ್ದಿಯನ್ನು ನಿಮಗೆ ಕೊಡ್ತೀನಿ. ಯಾಕಂದರೆ ಒಂದು ಜಿಲ್ಲೆಯ ಇಬ್ಬರು ನಾಯಕರು, ಒಬ್ಬರು ರಾಷ್ಟ್ರೀಯ ನಾಯಕರು, ಇನ್ನೊಬ್ಬರು ಶಾಸಕರು, ಇವರ ನಡುವೆನೇ ಓಪನ್ ಆಗಿರ್ತಕ್ಕಂತಹ ವಾಗ್ದಾಳಿ ಪ್ರತಿದಾಳಿ ನಡೀತಾ ಇದೆ. ಆಂತರಿಕವಾಗಿ ಹಾಗಾದರೆ ನಡೀತಾರಂತಹ ಈ ಗುದ್ದಾಟಕ್ಕೆ ಕಾರಣ ಏನು ಅನ್ನುವಂತಹ ಸುದ್ದಿಯನ್ನು ತೋರಿಸ್ತೀನಿ. ಇನ್ನೊಬ್ಬರು ಸಚಿವರಾಗಿದ್ದಾರೆ, ಆದರೆ ಕೆಲಸ ಮಾತ್ರ ಶುರು ಮಾಡ್ತಾ ಇಲ್ಲ, ಅದಕ್ಕಿನ್ನು ಮುಹೂರ್ತ ಕೂಡಿ ಬಂದಿಲ್ಲ. ಇಂಥ ಸಚಿವರು ನಿಜಕ್ಕೂ ಸರ್ಕಾರದಲ್ಲಿ ಇರಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಲೇಬೇಕಾದ ಕಾಲ ಈಗ ಬಂದಿದೆ. ಮತ್ತೊಂದು ಕಡೆಯಲ್ಲಿ ಕೋವಿಡ್ಗೆ ಸಂಬಂಧಿಸಿದಂತೆ ಸರ್ಕಾರ ವೈದ್ಯಕೀಯ ಸಲಕರಣೆಗಳ ಖರೀದಿ ವಿಚಾರದಲ್ಲಿ ಏನನ್ನೋ ಲೆಕ್ಕ ಮುಚ್ಚಿಡ್ತಾ ಇರುವಂಥದ್ದು ಭಾಸವಾಗ್ತಾ ಇದೆ. ಈ ಎಲ್ಲ ಸುದ್ದಿಯನ್ನು ಕೂಡ ನಿಮಗೆ ವಿವರವಾಗಿ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಬಿಜೆಪಿಯ ಶಾಸಕ ಮತ್ತು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯ ನಡುವೆ ನಡೀತಾ ಇರುವಂತಹ ಈ ಮುಸುಕಿನ ಗುದ್ದಾಟ, ಇದು ಮುಸುಕಿನ ಗುದ್ದಾಟ ಈಗ ಬಹಿರಂಗ ಗುದ್ದಾಟವಾಗಿಯೂ ಕೂಡ ಮಾರ್ಪಾಟಾಗಿದೆ. ಸಿಕ್ಕವರಿಗೆ ಅವರು ಕಚ್ಚುತ್ತಾರೆ ಅನ್ನುವಂತಹ ಮಾತನ್ನ ಶಾಸಕ MP ಕುಮಾರಸ್ವಾಮಿ CT ರವಿ ವಿರುದ್ಧ ಹೇಳಿರುವಂತಹದ್ದು. ಹಾಗಾದ್ರೆ ಯಾಕೆ ಇವರಿಬ್ಬರ ನಡುವೆ ಇಷ್ಟೆಲ್ಲ ಫೈಟ್ ನಡೀತಾ ಇದೆ? ಅವರದೇನು ತೋರಿಸ್ತೀವಿ ನೋಡಿ. ಕಮಲಪಾಳ್ಯದಲ್ಲಿ ಅಂತಃಕಲಹ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ. ಒಂದಲ್ಲ ಒಂದು ಜಿಲ್ಲೆಯ ನಾಯಕರ ನಡುವೆ ಗೊಂದಲ ಮುಂದುವರೆದಿದೆ. ಅದರಲ್ಲೂ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಮತ್ತು ಮೂಡಿಗೆರೆ ಶಾಸಕ MP ಕುಮಾರಸ್ವಾಮಿ ನಡುವೆ ಮುಸುಕಿನ ಗುದ್ದಾಟ ಈಗ ಜೋರಾಗಿ ನಡೆಯುತ್ತಿದೆ. ಇಷ್ಟಕ್ಕೂ ಮೂಡಿಗೆರೆ ಕ್ಷೇತ್ರದಲ್ಲಿ 2019ರಲ್ಲಿ ಪ್ರವಾಹದ ಹೊಡೆತಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದಾಗ ಸರ್ಕಾರದಿಂದ ಸರಿಯಾದ ನೆರವು ಸಿಕ್ಕಿರಲಿಲ್ಲ ಎಂಬ ಆಕ್ಷೇಪ MP ಕುಮಾರಸ್ವಾಮಿ ಅವರದ್ದು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಆಗ ಚಿಕ್ಕಮಗಳೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಇದ್ದದ್ದು ಇದೇ CT ರವಿ. ಇದಕ್ಕೂ ಪೂರ್ವದಲ್ಲೇ ಈ ಇಬ್ಬರು ನಾಯಕರ ನಡುವೆ ಭಿನ್ನಾಭಿಪ್ರಾಯವಿತ್ತು. ಇತ್ತೀಚೆಗಷ್ಟೇ ಮೂಡಿಗೆರೆ ಕ್ಷೇತ್ರದ ಅಧಿಕಾರಿಯೊಬ್ಬರ ವರ್ಗಾವಣೆ ವಿಚಾರದಲ್ಲಿ CT ರವಿ ವಿರುದ್ಧ MP ಕುಮಾರಸ್ವಾಮಿ ಆರೋಪ ಹೊರಿಸಿದ್ದರು. ಅದಕ್ಕೆ ಅಂದೇ ರವಿ ಕೂಡ ತಿರುಗೇಟು ನೀಡಿದ್ದರು. ಇದೆಲ್ಲ ಆದ್ಮೇಲೆ ಮೊನ್ನೆ ಮೂಡಿಗೆರೆ ಕ್ಷೇತ್ರವನ್ನ ಪ್ರವಾಹ ಪೀಡಿತ ತಾಲೂಕು ಪಟ್ಟಿಯಿಂದ ಕೈಬಿಟ್ಟಿದ್ದು ಕುಮಾರಸ್ವಾಮಿಯವರನ್ನ ಕೆರಳಿಸಿತ್ತು. ಇದೇ ಕಾರಣಕ್ಕೆ ಸರ್ಕಾರದ ವಿರುದ್ಧವೇ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿ ವಿಧಾನಸೌಧದ ಆವರಣದಲ್ಲಿರುವ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆ ನಡೆಸಿದ್ದರು. ಸರ್ಕಾರ ತಮ್ಮ ಕ್ಷೇತ್ರದ ವಿಚಾರದಲ್ಲಿ ತಾರತಮ್ಯ ಮಾಡ್ತಿದೆ ಎಂದು ಕುಮಾರಸ್ವಾಮಿ ದೂರಿದ್ದರು. ಅಂದು ಕುಮಾರಸ್ವಾಮಿಯವರ ಮನವೊಲಿಕೆಗೆ ಖುದ್ದು ಕಂದಾಯ ಸಚಿವರೇ ಬಂದಿದ್ದರು. ಅಲ್ಲಿ ತಮ್ಮ ಕ್ಷೇತ್ರಕ್ಕೆ ಆಗುತ್ತಿರುವ ಅನ್ಯಾಯ ಮುಂದಿಟ್ಟು ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ದರು. ಆದರೆ CT ರವಿ ಮಾತ್ರ ಅಂದು ಕುಮಾರಸ್ವಾಮಿಗೆ ಸವಾಲೆಸೆದಿದ್ದರು. ಬಲ್ಲಾಳರಾಯನ ದುರ್ಗ ಕೆಲಸ ಆಗ್ತಾ ಇದೆ, ಹೇಮಾವತಿ ನದಿ ಉಗಮಸ್ಥಾನ ಕೆಲಸ ಆಗ್ತಾ ಇದೆ, ಮರಳೆ ಕೆಲಸ ಆಗ್ತಾ ಇದೆ. ಯಾವ ಕ್ಷೇತ್ರ ಅವ್ರಿಗೆ ಕ್ಷೇತ್ರ ವ್ಯಾಪ್ತಿ ತಿಳ್ಕೊಳ್ಳಿ. ಈ ದೇವ್ರ ಮನೆ ಕೆಲಸ ಆಗ್ತಾ ಇದೆ, ಯಾರು ದುಡ್ಡು ಹಾಕಿದ್ದು ದೇವ್ರ ಮನೆಗೆ? ನನಗಿದ್ದಂಥ ಸಣ್ಣ ಖಾತೆಯಲ್ಲಿ ಅವರಿಗೆ ಶಕ್ತಿ ಮೀರಿ ಎಲ್ಲ ಕಡೆಗೂ ಕೊಡುವಂಥ ಕೆಲಸ ಮಾಡಿದ್ದೇನೆ. ಈ ಬೇಕಾದ್ರೆ ನೀವು ತೆಗೆಸಿ, ಅತಿವೃಷ್ಟಿ ಹೈಯೆಸ್ಟ್ ಮೂಡಿಗೆರೆ ಕ್ಷೇತ್ರಕ್ಕೆ ಹೋಗದೇ ಇದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಹೋಗಿದ್ರೆ ಚೆಕ್ ಮಾಡಿ, ಆರೋಪ ಮಾಡೋದು ಬೇರೆ. ಇದರ ನಡುವೆ ಕುಮಾರಸ್ವಾಮಿ ಅವರನ್ನ ಖುದ್ದು ಬೊಮ್ಮಾಯಿ ಕೂಡ ಕರೆಸಿ ಮಾತಾಡಿದರು. ಇವೆಲ್ಲವನ್ನು ಗಮನಿಸುತ್ತಿದ್ದ CT ರವಿ ನಿನ್ನೆಯಷ್ಟೇ ಮತ್ತೆ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದರು. ಅವರು ನಮಗೆಲ್ಲರಿಗಿಂತ ಹೆಚ್ಚು ಸೂಕ್ಷ್ಮ ರಾಜಕಾರಣಿ ಎಂದಿದ್ದರು. ಅವರು ಬುದ್ಧಿವಂತರು, ರಾಜಕೀಯ ಸೂಕ್ಷ್ಮತೆಗಳನ್ನು ನಮ್ಮೆಲ್ಲರಿಗಿಂತಲೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು. ನಾವು ನಮ್ಮ ಥರ ಅವರು ಹೆಚ್ಚು ಸೂಕ್ಷ್ಮ, ನಮಗಿಂತ ಹೆಚ್ಚು ಸೂಕ್ಷ್ಮವಾಗಿ ಅವರು ವ್ಯವಹರಿಸ್ತಾರೆ. ಗೊತ್ತಿದೆ, ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಅವ್ರು ಗಮನಿಸ್ತಾರೆ. ಆದರೆ CT ರವಿ ಮಾತಿಗೆ ಇಂದು ಕುಮಾರಸ್ವಾಮಿ ಅಷ್ಟೇ ತೀವ್ರವಾಗಿ ತಿರುಗೇಟು ಕೊಟ್ಟಿದ್ದಾರೆ. ರವಿ ದೆಹಲಿಯಿಂದ ಇಲ್ಲಿವರೆಗೂ ಸಿಕ್ಕಿದವರಿಗೆ ಕಚ್ಚಿಕೊಂಡು ಬಂದು ಕಡೆಗೆ ತನಗೆ ಕಚ್ಚುತ್ತಾರೆ ಎಂದು ಆಕ್ರೋಶದಿಂದಲೇ ಮಾತಾಡಿದ್ದಾರೆ. ಅವರಿಗೆ ಡೆಲ್ಲಿಯಿಂದ ಪ್ರಾರಂಭ ಮಾಡಿ ಚಿಕ್ಕಮಗಳೂರು ಎಲ್ಲರನ್ನೂ ನೆನ್ಪಾದರ್ನ ಅಥವಾ ಅಡ್ಡ ಸಿಕ್ಕಿದಾರನ್ನ ಎಲ್ಲರನ್ನೂ ಕಚ್ಚಾ ಬಂದು ಮೂಡಿಗೆರೆ ಬಂದು ನನ್ನ ಕಚ್ಚೋದು. ಇಲ್ಲಿಂದ ಡೆಲ್ಲಿ ತನಕ ಹೋಗೋದು, ಮತ್ತೆ ಯಾರನ್ನ ಕಚ್ಚಿಯ ಅಂತ ಹೋಗೋದು. ಅದು ಅಭ್ಯಾಸ ಆಗ್ಬಿಟ್ಟಂತ ಅಪ್ರಸ್ತುತ. ನನಗೆ ಅವ್ರು ಉತ್ತರ ಕೊಡೋದು, ನಾನು ಉತ್ತರ ಕೊಡೋದು ಅಪ್ರಸ್ತುತ. ಅಂದಹಾಗೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವಿರುದ್ಧವೇ MP ಕುಮಾರಸ್ವಾಮಿ ಇಂತಹ ವಾಗ್ದಾಳಿ ನಡೆಸಿದ್ದಾರೆ.
ಸಿಟಿ ರವಿ ನಾನಾ ಕಾರಣಕ್ಕೆ ಪ್ರತಿಪಕ್ಷಗಳ ನಾಯಕರಿಂದ ವಾಗ್ಬಾಣ ಎದುರಿಸುತ್ತಾರೆ. ಆದರೆ ಸ್ವಪಕ್ಷೀಯರು, ಅದರಲ್ಲೂ ಸ್ವಂತ ಜಿಲ್ಲೆಯ ಶಾಸಕರಿಂದಲೇ ಇಂಥದ್ದೊಂದು ಟೀಕೆ ಎದುರಿಸುವಂತಾಗಿರುವುದು ಕಮಲ ಪಕ್ಷದೊಳಗಿನ ಆಂತರಿಕ ಗುದ್ದಾಟಕ್ಕೆ ದ್ಯೋತಕ. ಚಿಕ್ಕಮಗಳೂರಿನಿಂದ ಪ್ರಶಾಂತ್ ಜತೆ ಪ್ರಸನ್ನ, TV9 ಬೆಂಗಳೂರು. ಇವರೊಬ್ರು ಸಚಿವರಾಗಿರುವಂಥದ್ದೇ ಇಂಥದ್ದೇ ಖಾತೆಗಾಗಿ ನಾನು ಸಚಿವನಾಗಿದ್ದು ಅನ್ನುವಂಥ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಸಚಿವ ಸ್ಥಾನದಲ್ಲಿ ಖಾತೆ ಬದಲಾವಣೆ ಆಗದೆ ಹೋದರೆ ನಾನು ಕೆಲಸ ಮಾಡೋದಿಲ್ಲ ಅಂತೇಳಿ ಪ್ರೊಟೆಸ್ಟ್ ಮಾಡದ ರೀತಿಯಲ್ಲಿ ಕಳೆದ 10 ದಿವಸಗಳಿಂದ ಕೆಲಸ ಆರಂಭಿಸದೆ ಕುಳಿತಿದ್ದಾರೆ ಆನಂದ್ ಸಿಂಗ್. ಇಂಥ ಸಚಿವರು ನಿಜಕ್ಕೂ ಕೂಡ ಸರ್ಕಾರದಲ್ಲಿ ಇರಬೇಕಾ ಅನ್ನುವಂತಹ ಪ್ರಶ್ನೆ ಮಾಡುವ ಸಮಯ ಬಂದಿದೆ. ಅವರದೇನು ತೋರಿಸ್ತು ನೋಡಿ. पिक्चर बाकी है. ನನ್ನ ಆತ್ಮಸಾಕ್ಷಿಗೆ ನಾನು ಉತ್ತರ ಕೊಡಬೇಕಾಗುತ್ತೆ. ಬೊಮ್ಮಾಯಿ ಸರ್ಕಾರದಲ್ಲಿ ಮಂತ್ರಿಯಾಗಿರುವ ಆನಂದ್ ಸಿಂಗ್ಗೆ ಅದ್ಯಾಕೋ ಕೆಲಸ ಮಾಡೋ ಉತ್ಸಾಹ ಇದ್ದಂತೆ ಕಂಡು ಬರುತ್ತಿಲ್ಲ. ಮಂತ್ರಿಯಾಗಿ 10 ದಿನ ಕಳೆದರೂ ಇನ್ನೂ ಇಲಾಖೆಯ ಕೆಲಸ ಆರಂಭಿಸಿಲ್ಲ. ಖಾತೆ ಕ್ಯಾತೆ ಮುಗಿಸದ ಆನಂದ್ ಸಿಂಗ್ ಇನ್ನೂ ಸಚಿವರಾಗಿ ಕೆಲಸ ಮಾಡಲು ತಯಾರಿಲ್ಲ. ಸದ್ಯ ಖಾಸಗಿ ವಾಹನದಲ್ಲೇ ಓಡಾಡುತ್ತಿರುವ ಆನಂದ್ ಸಿಂಗ್ ಇಂದು ಯಲ್ಲಾಪುರಕ್ಕೆ ಹೋಗಿದ್ದರು. ರಾಜನಹಳ್ಳಿಯ ವಾಲ್ಮೀಕಿ ಗುರುಪೀಠಕ್ಕಾಗಿ ತಾವು ಕೆತ್ತಿಸುತ್ತಿರುವ ರಥದ ವೀಕ್ಷಣೆ ಮಾಡಿದ್ರು. ಯಲ್ಲಾಪುರದಲ್ಲಿ ಮಾತಾಡಿದ ಆನಂದ್ ಸಿಂಗ್ ತಾನು ಮಾತಿನ ಮೇಲೆ ನಿಲ್ಲುವ ವ್ಯಕ್ತಿ ಎಂದು ಹೇಳುತ್ತಲೇ ತಾವು ಸದ್ಯಕ್ಕಂತೂ ಅಧಿಕಾರ ಸ್ವೀಕರಿಸಲ್ಲ ಎಂಬ ಸೂಚನೆ ನೀಡಿದ್ರು. ಯಾವುದೇ ಒಂದು ವಿಚಾರ ಮಾಡಬೇಕಾದಾಗ ನಾನು ರಾಜಕೀಯದ ಜೀವನ ಆಗಿರಲಿ, ಸಾರ್ವಜನಿಕ ಜೀವನದಲ್ಲಿ ಒಂದು ಮಾತಿನ ಮೇಲೆ ನಿಂದ್ರಂಥ ವ್ಯಕ್ತಿ. ಕೆಲವರು ಟೀಕೆನೂ ಮಾಡಬಹುದು, ಆ ಟೀಕೆಗೂ ನಾನು ಪ್ರತಿಕ್ರಿಯೆ ಕೊಡಲ್ಲ. ನನ್ನ ಆತ್ಮಸಾಕ್ಷಿಗೆ ನಾನು ಉತ್ತರ ಕೊಡಬೇಕಾಗುತ್ತೆ. ಆದರೆ ತಾವೇ ಸ್ನೇಹಿತರು ಏನು ಹೇಳಿದ್ರಿ, ರಾಜಕೀಯದ ಬಗ್ಗೆ ನಾನು ಯಾವುದೂ ಚರ್ಚೆ ಮಾಡಲ್ಲ, ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ ಅಂದರೆ ತಾವೇ ಹೇಳಿದ್ರಿ ಏನು ಬೇಡ ಸರ್, ನಮಗೆ ರಥದ ಬಗ್ಗೆ ಮಾತ್ರ ಹೇಳಿ ಅಂಥೇಳಿ. ಹಾಗಾಗಿ ನಿಮ್ಮ ಮಾತಿನ ಮೇಲೆ ತಾವು ನಿಲ್ಲಿ, ನನ್ನ ಮಾತಿನ ಮೇಲೆ ನಾನು ನಿಂದಿರ್ತೀನಿ. ರಾಜಕೀಯದ ಬಗ್ಗೆ ನಾನು ಯಾವುದು ವಿಚಾರ ನಾನು ಏನು ಮಾತಾಡಲ್ಲ. ಇದರ ನಡುವೆ ಆನಂದ್ ಸಿಂಗ್ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತಾರೆ ಎಂಬ ಮಾತು ಓಡಾಡುತ್ತಿತ್ತು. ಯಲ್ಲಾಪುರದಿಂದ ಶಿರಸಿಗೆ ಹೋಗಿ ಸ್ಪೀಕರ್ ಕಾಗೇರಿಯವರನ್ನ ಭೇಟಿಯಾಗ್ತೀರಾ ಎಂದು ಕೇಳಿದ್ದಕ್ಕೆ ಅದ್ಯಾವುದೂ ಇಲ್ಲ ಎಂದು ಆನಂದ್ ಸಿಂಗ್ ಸ್ಪಷ್ಟಪಡಿಸಿದ್ದಾರೆ. ಇಲ್ಲ ಸ್ಪೀಕರ್ ಗೀಕರ್ ಇಲ್ಲ. ಹೊಸಪೇಟೆ ಕಡೆ ಹೋಗ್ತೀವಿ ನಾವು, ಇನ್ನೇನು ನೋಡಿಕೊಂಡು ಹೊಸಪೇಟೆ ಕಡೆನೇ ಹೋಗೋದಲ್ಲ. ಇಲ್ಲ ಹೋಗಲ್ಲ. ನಾನು ಹೇಳೋ ಮಾತಿನ ಮೇಲೆ ನಿಂದ್ರಂಥ ವ್ಯಕ್ತಿ ನಾನು. ಹೋಗಲ್ಲ, ಅದರಲ್ಲಿ ಸುಳ್ಳು ಹೇಳಿ ನಿಮಗೆ ನಾನು ಸಿರ್ಸಿಗೆ ಹೋಗ್ತೀನಿ, ಬೇಕಾದ್ರೆ ನನ್ನ ಜೊತೆಗೆ ತಾವು ಬರ್ಬೋದು, ಬಾರ್ಡರ್ವರೆಗೆ ಬಿಟ್ಟು ಬನ್ನಿ. ನನಗೆ ಹೋಗ್ತಾ ಇದ್ದೀನಿ ಅಂದರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ನಾನು. ಸದ್ಯ ರಾಜೀನಾಮೆ ಸಲ್ಲಿಸುವ ನಿರ್ಧಾರವನ್ನ ಆನಂದ್ ಸಿಂಗ್ ಮುಂದೂಡಿದ್ದಾರೆ ಎನ್ನುವುದು ಅವರ ಆಪ್ತ ವಲಯದಿಂದ ಸಿಗುತ್ತಿರುವ ಮಾಹಿತಿ. ಹಾಗಂತ ಕೆಲಸ ಮಾಡೋದಿಕ್ಕೂ ಆನಂದ್ ಸಿಂಗ್ ತಯಾರಿಲ್ಲ. ಇಂತಹ ಸಚಿವರಿದ್ದರೆ ಅದೇನ್ ಲಾಭ ಎಂದು ಇವರನ್ನ ಸಂಪುಟಕ್ಕೆ ಸೇರಿಸಿಕೊಂಡಿರುವ ಸಿಎಂ ಕೂಡ ಯೋಚಿಸಬೇಕಾದ ಕಾಲ ಹತ್ತಿರವಾಗುತ್ತಿದೆ. ಖಾತೆಗಾಗಿ ಖ್ಯಾತೆ ತೆಗೆದು ಕೆಲಸ ಮಾಡದೆ ಕೂತವರಿಂದ ಸರ್ಕಾರಕ್ಕೆ ಅದು ಹೇಗೆ ಒಳ್ಳೆಯ ಹೆಸರು ಬರುವುದಕ್ಕೆ ಸಾಧ್ಯ ಎನ್ನುವುದೇ ಈಗ ಜನ ಕೇಳುತ್ತಿರುವ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9. ಈಗಾಗಲೇ ಸರ್ಕಾರ ಕೋವಿಡ್ಗೆ ಸಂಬಂಧಿಸಿದಂತೆ ವೈದ್ಯಕೀಯ ಸಲಕರಣೆಗಳನ್ನು ಖರೀದಿ ಮಾಡಿದ್ದರಲ್ಲಿ ಹಗರಣ ನಡೆದಿದೆಯಾ ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಇದರ ನಡುವೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಕೇಳಿದ್ದಂತಹ ಪ್ರಶ್ನೆಗಳಿಗೆ ಮತ್ತು ಅವರು ಕೇಳಿದಂತಹ ಲೆಕ್ಕವನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೊಡ್ತಾ ಇಲ್ಲ ಮತ್ತು ಈ ಕಾರಣಕ್ಕಾಗಿ PAC ಗರಂ ಆಗಿದೆ. ಅರವಿಂದ ವರದಿಯನ್ನು ತೋರಿಸಿ ನೋಡಿ. ಕೋವಿಡ್ ನಿಯಂತ್ರಣ ವಿಚಾರದಲ್ಲಿ ರಾಜ್ಯ ಸರ್ಕಾರ ತಮ್ಮದು ಯಶಸ್ವಿ ಕ್ರಮ ಎಂದು ಬಿಂಬಿಸಿಕೊಳ್ಳುತ್ತಿದೆ. ಆದರೆ ಸರ್ಕಾರದ ಕೆಲ ನಡೆಗೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಗರಂ ಆಗಿದೆ. ಕಳೆದ 3 ವಾರಗಳಿಂದ ನಿರಂತರವಾಗಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಕೋವಿಡ್ ವೆಚ್ಚದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಕೇಳುತ್ತಿದೆ. 21 ಪ್ರಶ್ನೆಗಳನ್ನು ಕೊಟ್ಟು ಲೆಕ್ಕ ಕೊಡಿ ಅಂತ ಅಧಿಕಾರಿಗಳ ಕಿವಿ ಹಿಂಡಿತ್ತು ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಇಂದು ನಡೆದ ಸಭೆಯಲ್ಲೂ ಕೂಡ ಅಧಿಕಾರಿಗಳು ಸೂಕ್ತವಾದ ಲೆಕ್ಕ ಕೊಟ್ಟಿಲ್ಲ. ಇದರಿಂದ ಕೆರಳಿದ ಸಮಿತಿ ಸದಸ್ಯರಾದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್, ಶಾಸಕ AT ರಾಮಸ್ವಾಮಿ ಅಧಿಕಾರಿಗಳಿಗೆ ಏರು ಧ್ವನಿಯಲ್ಲೇ ಎಚ್ಚರಿಕೆ ಕೊಟ್ಟಿದ್ದಾರೆ.
ಯಾವುದಾದ್ರು ಒಂದು ಸಬ್ಜೆಕ್ಟ್ ಇದ್ದರೆ ಅದನ್ನು ಯಾವುದಕ್ಕೆ ಎಷ್ಟು ಖರ್ಚಾಗಿದೆ ಅನ್ನೋದನ್ನು ಸಮರ್ಪಕವಾಗಿ ಉತ್ತರ ಕೊಟ್ಟಿರಲಿಲ್ಲ. ನನ್ನೂ ಸೇರಿಸಿ ಎಲ್ಲ ಸದಸ್ಯರಿಗೂ ಕೂಡ ಇವತ್ತು ಆರೋಗ್ಯ ಇಲಾಖೆ ಕೊಟ್ಟಿರ್ತಕ್ಕಂಥ ಉತ್ತರಗಳು ನಮಗೆ ಸಮರ್ಪಕವಾಗಿ ಕಾಣುತ್ತಿಲ್ಲ. ಆದ್ದರಿಂದ ಅವರು ಕೊಟ್ಟಿರ್ತಕ್ಕಂಥ ಉತ್ತರವನ್ನು ಮರುಪರಿಶೀಲಿಸಿ ಮುಂದಿನ ವಾರ ಮತ್ತೆ ಮೀಟಿಂಗ್ ಕರೆದಿದೆ. ಕೋವಿಡ್ ಪರಿಕರ ಖರೀದಿಯಲ್ಲಿ ಅಕ್ರಮವಾಗಿದೆ ಅನ್ನೋದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಮಾಡುತ್ತಿರುವ ಅವ್ಯವಹಾರದ ಆರೋಪ. ಕೋವಿಡ್ 1 ಹಾಗೂ 2ನೇ ಅಲೆಯ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಇಲಾಖೆ ಹಲವು ಉಪಕರಣಗಳನ್ನು ಖರೀದಿಸಿದೆ. ಆದರೆ ಈ ಖರೀದಿಗಳ ಹಿಂದೆ ಕೋಟ್ಯಂತರ ರೂಪಾಯಿ ಹಗರಣದ ಆರೋಪ ಕೇಳಿಬಂದಿತು. ವಿಧಾನಮಂಡಲ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಕೋವಿಡ್ ಖರೀದಿಗಳಿಗೆ ಸಂಬಂಧಿಸಿ ಹಲವು ಆಕ್ಷೇಪಗಳನ್ನ ಎತ್ತಿತು. ರಾಜ್ಯ ಸರ್ಕಾರ ಟೆಂಡರ್ ಮೂಲಕ 3 ಪಾರ್ಟ್ ಹೆಮಟಾಲಜಿ ಸೆಲ್ ಕೌಂಟ್ಸ್ನ ಪ್ರತಿ ಯೂನಿಟ್ಗೆ 2,96,800 ರೂಪಾಯಿಗಳನ್ನು ನೀಡಿ 195 ಯೂನಿಟ್ಗಳನ್ನು ಖರೀದಿಸಿದೆ. ಆದರೆ ಅದೇ ಯೂನಿಟ್ಗೆ ಹಿಮಾಚಲ ಪ್ರದೇಶ ಸರ್ಕಾರ ಕೇವಲ 1,30,000 ರೂಪಾಯಿಗಳನ್ನು ನೀಡಿ ಖರೀದಿಸಿದೆ. ಈ ವ್ಯತ್ಯಾಸ 25 ಕೋಟಿಗೂ ಅಧಿಕವಾಗಿದೆ. ಪಿಎಂ ಕೇರ್ಸ್ ನಿಧಿಯಿಂದ ಬಂದಿರುವ 165 ವೆಂಟಿಲೇಟರ್ಗಳನ್ನು ಖಾಸಗಿ ಆಸ್ಪತ್ರೆಗಳಿಗೆ ಹಂಚಿರುವ ಕುರಿತು ಸ್ಪಷ್ಟನೆಯನ್ನ ಲೆಕ್ಕಪತ್ರ ಸಮಿತಿ ಕೇಳಿತು. ಇನ್ನು ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ ಅಭಾವವಿದ್ದರೂ ಯಾಕೆ ಖಾಸಗಿ ಆಸ್ಪತ್ರೆಗಳಿಗೆ ವೆಂಟಿಲೇಟರ್ ನೀಡಲಾಗಿದೆ ಅಂತ ಪಿಎಸಿ ಪ್ರಶ್ನೆ ಮಾಡಿತ್ತು. ಔಷಧಿಗಳ ಖರೀದಿ ಕೊರತೆ, ಬ್ಲಾಕ್ ಫಂಗಸ್ ಚಿಕಿತ್ಸೆ ಲೋಪದಿಂದ ಸರ್ಕಾರಕ್ಕೆ ಆಗಿರುವ ಹೆಚ್ಚುವರಿ ಹೊರೆ ಸೇರಿದಂತೆ ಹಲವು ವಿಚಾರಗಳಿಗೆ ಸಂಬಂಧಿಸಿದಂತೆ ಪಿಎಸಿ ಆಕ್ಷೇಪ ಎತ್ತಿದೆ. ಆದರೆ ಈ ಆಕ್ಷೇಪಗಳಿಗೆ ಅಧಿಕಾರಿಗಳು ಸೂಕ್ತ ಉತ್ತರ ಕೊಟ್ಟಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ ಕೊರತೆಯೇ ಇರಲಿಲ್ಲ ಎಂಬ ಅಧಿಕಾರಿಗಳ ಉತ್ತರ ಸಮಿತಿ ಸದಸ್ಯರು ಕೆರಳುವಂತೆ ಮಾಡಿದೆ. ಆದರೆ ಇದು ಕೇವಲ ಇಷ್ಟಕ್ಕೆ ಮುಗಿದು ಹೋಗುತ್ತಾ ಎಂದು ನೋಡಬೇಕಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.